ಬಿಜೆಪಿ ನಾಯಕರ ಮದ್ದೂರಿನ ಭೇಟಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಮಾಡೋದಕ್ಕೇನು ಕೆಲಸ ಇಲ್ಲ. ಬಿಜೆಪಿ ನಾಯಕರು ಮದ್ದೂರಿಗೆ ಏನು ಭೇಟಿ ಕೊಟ್ಟಿದ್ದಾರೆ, ಈ ವಿಚಾರವಾಗಿ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ. ಬೆಂಕಿ ಹಚ್ಚಿ ಜನರ ಭಾಗ ಮಾಡೋದೇ ಅವರ ಕೆಲಸ. ಮದ್ದೂರು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಡಿಕೆಶಿ. ಘಟನೆ ಬಗ್ಗೆ ತಿಳಿದೆ ಮಾತನಾಡಲ್ಲ. ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡೋದೇ ಬಿಜೆಪಿಯ ಕೆಲಸ. ಬಿಜೆಪಿಗರು ದೆಹಲಿಗೆ ಹೋಗಿ ನರೇಗಾ ಹಣವನ್ನ ತರಲಿ, ಮೊದಲು ಮೇಕೆದಾಟು ಮಹದಾಯಿ ಯೋಜನೆಗೆ ಅನುಮತಿ ಕೊಡಿಸ್ಲಿ. ನಮ್ಮನ್ನ ಹುಡುಕಿ ಟಾರ್ಗೆಟ್ ಮಾಡ್ತಿದ್ದಾರೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಿರುದ್ಧ ಕೂಡ ಡಿಕೆಶಿ ಆಕ್ರೋಶಗೊಂಡಿದ್ದಾರೆ. ಮೇಕೆದಾಟು ಮಹದಾಯಿ ಯೋಜನೆಗಳಿಗೆ ಅನುಮತಿ ತರಲಿ, ಅದನ್ನು ಬಿಟ್ಟು ನಮ್ಮನ್ನೇ ಹುಡುಕಿ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಕೆಲಸ ಅಂತ ವಾಗ್ದಾಳಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಿಜೆಪಿ ನಾಯಕರು ಏನಿವತ್ತು ಮದ್ದೂರಿಗೆ ಹೋಗಿ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸಿಎಂ. ಬಿಜೆಪಿಯವ್ರಿಗೆ ಏನು ಕೆಲಸ ಇಲ್ಲ, ಬೆಂಕಿ ಹಚ್ಚೋದೇ, ಜನರನ್ನ ಭಾಗ ಮಾಡೋದೇ ಬಿಜೆಪಿಯವ್ರ ಕೆಲಸ. ಮದ್ದೂರು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವಂಥದ್ದು. ಮದ್ದೂರಿನಲ್ಲಾದಂತಹ ಕಲ್ಲು ತೂರಾಟ ಪ್ರಕರಣ ಮತ್ತೆ 3 ಆರೋಪಿಗಳನ್ನ ಗುರುತಿಸಿರುವಂಥದ್ದು. ಖಾಕಿ 29ಕ್ಕೆ ಏರಿಕೆಯಾಗಿದೆ ಮದ್ದೂರು ಗಲಾಟೆ ಆರೋಪಿಗಳ ಸಂಖ್ಯೆ. ಸದ್ಯ 22 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಉಳಿದಂಥ 7 ಜನ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ 7 ಮಂದಿಯನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಜನರನ್ನ ಬಂಧಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ 29 ಜನರನ್ನ ಗುರುತಿಸಿದ್ದಾರೆ. ಇನ್ನು 7 ಜನ ಆರೋಪಿಗಳನ್ನ ಬಂಧಿಸಬೇಕಿದೆ. ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಪೊಲೀಸರು. ಇವತ್ತು ಸಂಜೆ ಒಳಗೆ 7 ಮಂದಿಯನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಮೊದಲು ಇದು ಪ್ರೀ ಪ್ಲಾನ್ಡಾ, ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದು ಯಾರು, ಯಾಕೆ ಈ ರೀತಿಯಾಗಿ ಮಾಡಿದ್ರು? ಮಸೀದಿ ಮುಂದೆ ಹಾಗಾದ್ರೆ ಗಣೇಶ ಮೆರವಣಿಗೆ ಹೋಗ್ಲೇಬಾರ್ದಾ? ಏನಿದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಅಥವಾ ಜಮ್ಮು ಕಾಶ್ಮೀರದಲ್ಲಿ ಪದೇ ನಡೆಯುವಂಥ ಯುದ್ಧಗಳನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಸುವಂಥ ಸ್ಥಿತಿಗತಿ ಬಂದಿದೆ ಅಂದ್ರೆ ಕಾನೂನಿನ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗತ್ತೆ. ಮೊಹಮ್ಮದ್ ಅಜೀಜ್, ಮೊಹಮ್ಮದ್ ಅವೇಸ್, ಮೊಹಮ್ಮದ್ ಇರ್ಫಾನ್ ಜೊತೆಗೆ ಖಲೀಂ, ಸಲ್ಮಾನ್ ಪಾಷಾ, ಸಕ್ಲೇನ್ ಪಾಷಾ, ಸಾದಿಕ್, ಈ ರೀತಿಯಾಗಿ ಒಟ್ಟು 22 ಜನರನ್ನ ಬಂಧಿಸಿರುವಂಥದ್ದು. ಸಿಕಂದರ್ ಅಲಿ ಖಾನ್, ಸುಹೇಬ್ ಜೊತೆಗೆ ಸೈಯದ್ ದಸ್ತಗೀರ್, ಸಾದಿಕುಲ್ಲಾ, ಮುಜಾವಿರ್ ಪಾಷಾ, ಈ ರೀತಿಯಾಗಿ ಒಟ್ಟು 22 ಜನರನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ. ಅದರಲ್ಲಿ ಇನ್ನೂ 7 ಜನ ಆರೋಪಿಗಳಿಗೋಸ್ಕರ ಶೋಧ ಕಾರ್ಯವನ್ನ, ಅದರಲ್ಲೂ ಮಾಸ್ಟರ್ ಮೈಂಡಿಗೋಸ್ಕರ ಕೂಡ ಇನ್ನು ಶೋಧ ಕಾರ್ಯ ನಡೀತಾ ಇದೆ. ಆತ ಸಿಕ್ಕಿದ್ರೆ ಆತ ಯಾವ ರೀತಿಯಾಗಿ ನೋಡು ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಮಾಡ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಟ್ರಿಗರ್ ಮಾಡ್ದ ಅನ್ನೋ ವಿಚಾರ ಕೂಡ ಇದೆ. ಸೊ ಹೀಗಾಗಿ ಅವರೆಲ್ಲರಿಗೋಸ್ಕರ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಗಣೇಶನ ಮೆರವಣಿಗೆ ಹೋಗಿದ್ದೇ ತಪ್ಪಾಯ್ತಾ? ಈ ಒಂದು ಘಟನೆಯ ಹಿಂದೆ ಅಥವಾ ಇವರ ಹಿಂದೆ ಯಾವುದಾದ್ರೂ ಸಂಘಟನೆ ಕೆಲಸ ಮಾಡ್ತಿದ್ಯಾ? ಯಾವುದಾದ್ರೂ ಸಂಘಟನೆ ಹೇಳ್ಕೊಟ್ಟು ಈ ರೀತಿಯಾಗಿ ಗಲಭೆಯನ್ನು ಸೃಷ್ಟಿಸಿ ಅಂತ